ಗಂಡ ಹೆಂಡತಿ ಮಾತಾಡ್ಕೊಂತ ಕುಂತಿದ್ರು. ಅವ್ರ ಅಂದ್ರು, ಈ ಮನುಷ್ಯ ದಿನಾ ಭಿಕ್ಷೆ ಬರಾಕತ್ತಾನ ಆದ್ರ ಒಂದ್ ದಿನ ಇವ್ನ ಕಡೆಯಿಂದ ಪರ್ಮನೆಂಟ್ ಆಗಿ ನಮ್ಮ ಮನಿಗ್ ಬರ್ದಂಗ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಇವ್ರು ನನ್ ಮನಿಗೆ ಭಿಕ್ಷೆ ಪರ್ಮನೆಂಟ್ ಆಗಿ ಬರ್ಬಾರ್ದು ಏನ್ ಮಾಡ್ಬೇಕು ಅಂದ ಗಂಡ ಒಂದ್ ಐಡಿಯಾ ಹೇಳಿದ. ಏನ್ ಹೇಳಿದ ಅಂತಂದ್ರ, ಇವತ್ತು ನಾ ಸತ್ತಂಗ ಮಾಡ್ತೇನಿ, ನೀ ಅತ್ತಂಗ ಮಾಡು, ಅಂದ್ರ ನಾ ಸತ್ತಂದ್ರೆ ಮನುಷ್ಯ ದುಡಿಯೋದಿಲ್ಲ, ಅದಕ್ಕೆ ಮುಂದ್ ಬರೋದಿಲ್ಲ ಅಂತ ಹೇಳಿದ್ರು. ಆಯ್ತು ಅಂದಾಗ ನಾವ್ ಭಿಕ್ಷಾ ಅಂತ ಏನ್ ಮನಿ ಮುಂದ್ ಬಂದ್ ನಿಂದಿರ್ತಿದ್ದ. ಆ ಸಮಯದಲ್ಲಿ ಗಂಡ ಮಲ್ಕೊಂಡ, ಹೆಂಡತಿ ಜೋರಾಗಳಕತ್ತಾಗ ಭಿಕ್ಷಕ್ ಬಂದ್ ಕೇಳಿದ, ಎದಕ್ಕಂತ ಕೇಳಿದಾಗ ನನ್ ಗಂಡ ಸತ್ತಾನ ಅಂತಂದ್ರು. ಆ ಒಂದ ಸತ್ ಮನೆ ಹೆಂಗ್ ಭಿಕ್ಷೆ ಕೇಳೋದ್ ತಿಳ್ಕೊಂಡು ಮತ್ತೆ ಮುಂದಿನ ಮನೆಗ್ ಹೋದ. ಸುಮ್ನೆ ಕುಂದ್ರಬೇಕಲ್ರಿ. ಗಂಡ ಎದ್ದು ಕುಂತ ಅಂತ, ನಾ ಸತ್ತಂಗ ಮಾಡೀನಿ, ಸತ್ತಿಲ್ಲ, ನನ್ ಆಕ್ಟಿಂಗ್ ಚೆನ್ನಾಗೈತಿ ಅಂತಂದ. ಅವಾಗ ಹೆಂಡ ತೆಗ್ದು ನೋಡ ಕಣ್ಣಾಗ ನೀರ್ ಬಂದಾವ. ಅತ್ತಂಗ ಮಾಡೀನಿ, ಅತ್ತಿಲ್ಲ, ನನ್ ಆಕ್ಟಿಂಗ್ ಚೆನ್ನಾಗೈತಿ ಅಂತಂದ. ಗಂಡ ಎತ್ತಿ ಜಗಳ ಮಾಡಕತ್ರು. ಅರ್ಧ ಗಂಟೆ ಜಗಳ ಆಯ್ತು. ಕೊನೆ ಗಂಡ ಸಿಟ್ಟು ಬಂದ ಅಂದ, ನಾ ಸತ್ತಂಗ ಮಾಡೀನಿ, ಸತ್ತಿಲ್ಲ, ನನ್ ಆಕ್ಟಿಂಗ್ ಚೆನ್ನಾಗೈತಿ ಅಂತಂದ್ರ. ಹೆಂಡ ತೆಗ್ದು, ನಾನು ಅತ್ತಂಗ ಮಾಡೀನಿ, ಅತ್ತಿಲ್ಲ, ನನ್ ಆಕ್ಟಿಂಗ್ ಚೆನ್ನಾಗೈತಿ ಅಂದ್ರು. ಅಷ್ಟೊಂದು ಭಿಕ್ಷಕ್ ಹೊಳೆ ಬಂದಿದ್ದ, ನಾ ಹೋದಂಗ ಮಾಡಿದ್ನಿ, ಹೋಗಿಲ್ಲ, ನನ್ ಆಕ್ಟಿಂಗ್ ಚೆನ್ನಾಗೈತಿ. ಈ ಕಥೆಯನ್ನು ಯಾಕೆ ಹೇಳಿದೆ ಅಂತಂದ್ರೆ, ಸುಮಾರು 40 ವರ್ಷಗಳಿಂದ ಜಾತ್ರೆ ನಿಂತಿತ್ತು. 40 ವರ್ಷಗಳಿಗಿಂತ ಹಿಂದೆ ಹೆಚ್ಚು ದಿನಗಳವರೆಗೆ ಜಾತ್ರೆನೇ ಆಗಿರ್ಲಿಲ್ಲ. ಆದ್ರೆ ಈ ಸಲ ಊರಿನ ಈ ಕಮಿಟಿ ಹಿಡ್ಕೊಂಡು ಊರಿನ ಜನ ಏನ್ ಮಾಡಿದ್ರು, ಜಾತ್ರೆ ಮಾಡ್ಬೇಕು ಅಂತ ತಿಳ್ಕೊಂಡು ತೀರ್ಮಾನ ಮಾಡಿದ್ರು. ನಿರ್ಣಯ ಎಂತವ್ರು ತೆಗೆದುಕೊಂಡಾರ ಅಂತಂದ್ರ, ಈ ಸಲ ಮಳೆ ಬೆಳೆ ಚೆನ್ನಾಗಿಲ್ಲ, ಜಾತ್ರೆ ಮಾಡೋದು ಬಹಳ ಕಷ್ಟ. ಇಂತ ಸಮಯದಲ್ಲಿ ಊರಿನ ಹಿರಿಯರ ಅಂದ್ರು, ಏನ್ ವೇದಗಳನ್ನ ಮಾತು ಹೇಳ್ತಾವ, ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತ್ತವೆ. ವೇದಗಳು ಹೇಳ್ತವೆ, ಯಾವುದೇ ಕಾರಣಕ್ಕೂ ದೇವರ ಕಾರ್ಯಗಳು, ಹಿರಿಯರ ಕಾರ್ಯಗಳು ನಿಲ್ಬಾರ್ದಂತ ಏನ್ ಹೇಳ್ತಾರಲ್ಲ, ಆ ಮಾತು ಇವತ್ತು ಏನಾಗ್ಬೇಕು ಅಂದ್ರೆ ನಮ್ಗೆಲ್ಲ ಬರಗಾಲ ಎದಕ್ ಬರಾಕತ್ತಂದ್ರ, ದೇವರ ಕಾರ್ಯಗಳು ನಿಲ್ಲಕತ್ತಾವ, ಅದಕ್ ಮಳಿ ಸರಿಯಾಗಿ ಆಗವಲ್ದು, ಅದಕ್ಕೆ ದೇವ ಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತ್ತವೆ ವೇದ ಹೇಳುವಂಗ ದೇವರ ಕಾರ್ಯಗಳನ್ನು ಮಾಡಿದ್ರೆ ನಮ್ಗೆ ಎಲ್ಲಾ ಕಾರ್ಯಗಳು ಆಗ್ತಾವ ಅನ್ನೋ ಉದ್ದೇಶಕ್ಕೋಸ್ಕರ ಜಾತ್ರೆ ಮಾಡ್ಬೇಕು ಅಂತ ನಿರ್ಣಯ ಮಾಡಿದ್ರು ಬಂಧುಗಳು. ಜಾತ್ರೆ ಮಾಡ್ಬೇಕು ಅಂತ ನಿರ್ಣಯ ಮಾಡಿದಾಗ ಊರಿನ ಜನ ಹೆಂಗ್ ಯೋಚನೆ ಮಾಡ್ತಾರ, ಬೆಳೆ ಇಲ್ಲ, ಮಳೆ ಇಲ್ಲ, ಏನು ಇಲ್ಲ ಅಂದ್ರೂ ಕೂಡ ನಾನೇ ಫಸ್ಟ್ ಜಾತ್ರೆ ಓಪನಿಂಗ್ ಮಾಡಕ್ ಬಂದಿದ್ದೆ. ಯಾಕಂದ್ರೆ ಶಾವೂರ್ ಜನ ಫಸ್ಟ್ ನಾಗೇಶ್ವರ ಸ್ವಾಮಿಗಳು ಬಂದ್ ಜಂಡ ಜಾತ್ರೆ ಓಪನಿಂಗ್ ಮಾಡ್ಲಿ ಅಂತಂದ್ರು. ಮೊದಲೇ ದಿನ ಬಂದೆ, ಕೊನೆ ನಡಕ್ ಬಾ ಅಂದ್ರು, ಕೊನೆ ಕಳಸ ಬಾ ಅಂದ್ರು. 3 ಸಲ ಬಂದೆ. ನಾ ಅನ್ಕೋತಿದ್ದಲ್ಲ, ಯಾಕಂದ್ರೆ ಹೇಳಿನಿ ಅಂತಂದ್ರ ನಮಗ್ ಮಳೆ ಬಂದಿಲ್ಲ, ಸರಿಯಾಗಿ ಬೆಳೆ ಬಂದಿಲ್ಲ, ಆದ್ರೂ ಕೂಡ ಆ ಸ್ವಾಮಿ ಹೆಂಗ ಆ ಮನಿ ಭಿಕ್ಷೆ ತಗೊಂಡ ತೀರ್ತವೆ ಅಂತಂದ. ಹಾಗೆ ಶಾವೂರ್ ಜನ ಏನ್ ಮಾಡಿದ್ರು, ಜಾತ್ರೆ ಮಾಡೇ ತೀರ್ತವೆ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ, ನಾ